ಉದ್ದ 160 ಅಡಿ ಉದ್ದ, ಅಗಲ 60-70 ಅಡಿ ಅಗಲ ಮಾಡಿದ್ದೀವಿ. ಫ್ಲ್ಯಾಕನ್ನು ನಾವು ಒಂದು ಡ್ರಮ್ನಲ್ಲಿ ಫ್ಲ್ಯಾಕ್ ಉತ್ಪಾದನೆ ಮಾಡಿಕೊಂಡು ಆ ಫ್ಲ್ಯಾಕ್ಗಳನ್ನ ಈ ನೀರಿನಾಗೆ ಬಿಟ್ಟರೆ ಆ ಫ್ಲ್ಯಾಕ್ಗಳು ಜಾಸ್ತಿ ಆಗುತ್ತೆ. ಆ ಫ್ಲ್ಯಾಕ್ಗಳನ್ನ ಈ ಮರಿಗಳನ್ನ ತಿಂದು ದಪ್ಪ ಆಗುತ್ತೆ. 10,000 ತಿಲಾಪಿಯಾ ಬರೀ ಕೇವಲ ಇಷ್ಟ ಅಗಲದಲ್ಲಿ ಬಿಟ್ಟು ನಾವು ಸಕ್ಸಸ್ ಅನ್ನ ಕಂಡು 2.5 ಟನ್ನು ನಾವು ತಿಲಾಪಿಯಾ ಮರಿಗಳನ್ನ ಎತ್ತಿದ್ವಿ. 4 ತಿಂಗಳು ಬ್ಯಾಚ್ ಎತ್ತಿ ನಾವು 3 ಲಕ್ಷದ ಚಿಲ್ಲರೆ ನಾವು 3 ಲಕ್ಷ ಚಿಲ್ಲರೆ ಅದೇ ಮಾಡಿದ್ದು. 3 ಬ್ಯಾಚ್ ತೆಗೆದ್ರೆ ನಮ್ಗೆ 6 ಲಕ್ಷ ಅಲ್ಲೇ ಉಳಿತದೆ ತಿಲಾಪಿಯಾ ಬ್ಯಾಚ್. ಲಾಭ ಮೇಡಮ್. ಎಲ್ಲ ಖರ್ಚು ಕಳೆದ್ರೆ 6 ಲಕ್ಷದಿಂದ 7 ಲಕ್ಷ ಗಂಟನೂ ನಾವು ಈ ತಿಲಾಪಿಯಾದಲ್ಲಿ. ಸ್ನೇಹಿತರೆ, ನನ್ನ ಜೊತೆಗೆ ಲೋಕೇಶ್ ಅವರಿದ್ದಾರೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ರೂಪ್ಚಂದ್ ಆಗಿರ್ಬೋದು, ಮುರೆಲ್ ಮೀನು ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇವತ್ತು ಬಯೋಫ್ಲಾಕ್ ಈ ಒಂದು ಮೆಥಡಲ್ಲಿ ನಾವೇನು ಟಿಲಾಪಿಯಾ ಮೀನನ್ನು ಯಾವ ರೀತಿಯಾಗಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಮಾತಾಡೋಣ. ಅಣ್ಣ, ಈಗ ಈ ಬಯೋಫ್ಲಾಕ್ ಸಿಸ್ಟಮಲ್ಲಿ ಎಷ್ಟು ಖರ್ಚು ಬೀಳುತ್ತಣ್ಣ? ಮೇಡಮ್, ಬಯೋಫ್ಲಾಕ್ ಇದರಲ್ಲಿ ಇದು 14 ಲಕ್ಷ ಇದು ಸ್ಕೀಮ್ ಇರ್ತದೆ. ಅವರು 7 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದು ಮಹಿಳೆಯರಿಗೆ 7 ಲಕ್ಷ ಸಬ್ಸಿಡಿ ಇರ್ತದೆ. ಜನರಲ್ಗೆ ಇನ್ನೂ ಕಡಿಮೆ ಇರುತ್ತೆ. ಉದ್ದ 160 ಅಡಿ ಉದ್ದ, ಅಗಲ 60-70 ಅಡಿ ಅಗಲ ಮಾಡಿದ್ದೀವಿ. ಇದು ಟಾರ್ಪಲಲ್ಲಿ ಬಯೋಫ್ಲಾಕ್. ಈ ಟಾರ್ಪಲ್ನ ಇದೇ ರೀತಿ ಬಯೋಫ್ಲಾಕಲ್ಲಿ ಇದೇ ರೀತಿ ಟಾರ್ಪಲ್ ಹಾಕಿರ್ತೀವಿ. ಇಷ್ಟು ಅಗಲಕ್ಕೆಲ್ಲ ಟಾರ್ಪಲ್ಲು ಹಾಕಿ ಅದರಲ್ಲೇ ನೀರು ಬಿಟ್ಟು ಫ್ಲ್ಯಾಕನ್ನು ನಾವು ಒಂದು ಡ್ರಮ್ನಲ್ಲಿ ಫ್ಲ್ಯಾಕ್ ಉತ್ಪಾದನೆ ಮಾಡಿಕೊಂಡು ಆ ಫ್ಲ್ಯಾಕ್ಗಳನ್ನ ಈ ನೀರಿನಾಗೆ ಬಿಟ್ಟರೆ ಆ ಫ್ಲ್ಯಾಕ್ಗಳು ಜಾಸ್ತಿ ಆಗುತ್ತೆ. ಆ ಫ್ಲ್ಯಾಕ್ಗಳನ್ನ ಈ ಮರಿಗಳನ್ನ ತಿಂದು ದಪ್ಪ ಆಗುತ್ತೆ. ಸೊ ಇದರಲ್ಲಿ ನಮಗೆ ಮೇವಿನ ಖರ್ಚು ಕಡಿಮೆ ಬೀಳುತ್ತೆ. ಈ ಬಯೋಫ್ಲಾಕಲ್ಲಿ ಮೇವು ಕಡಿಮೆ ಹಾಕ್ಬೋದು. ಯಾಕಂದರೆ ಫ್ಲ್ಯಾಕನ್ನು ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಅವು ಮರಿಗಳು ಫ್ಲ್ಯಾಕ್ಗಳನ್ನ ತಿನ್ಕೊಂಡು ಬದುಕ್ತವೆ. ಸೊ ಅದರಿಂದ ಖರ್ಚು ಸ್ವಲ್ಪ ಕಡಿಮೆ ಇದರಲ್ಲಿ. ಓಕೆ, ಸೊ ಈ ಟಾರ್ಪಲ್ ಎಷ್ಟು ಬೇಕಾಗುತ್ತಣ್ಣ ಈಗ? ಮೇಡಮ್, ಈಗ ಇದು 2,40,000 ರೂಪಾಯಿ ಖರ್ಚಾಗಿದೆ ಬರೀ ಟಾರ್ಪಲ್ಗೆ. ಇನ್ನು ಸುತ್ತ ಈ ಥರ ಫೆನ್ಸ್ಗಳು, ಕಂಬಗಳು, ಮತ್ತೆ ಯಾವುದೇ ಅಕ್ಕಿಗಳು ಬೀಳದ ರೀತಿ ಬಲೆ, ಈ ರೀತಿ ತುಂಬ ಅದೇ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಕ್ವಾಲಿಟಿ, ಅದ್ರ ಮೇಲೆ ನಾವು ದುಡ್ಡು ಇನ್ವೆಸ್ಟ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಎಷ್ಟು ತಿಲಾಪಿಯಾ ಮೀನು ಹಾಕ್ಬೋದು? ಮೇಡಮ್, ಇದರಲ್ಲಿ ನಾವು 10,000 ತಿಲಾಪಿಯಾ ಮರಿಬಿಟ್ಟಿದ್ವಿ. 10,000 ತಿಲಾಪಿಯಾ ಬರೀ ಕೇವಲ ಇಷ್ಟ ಅಗಲದಲ್ಲಿ ಬಿಟ್ಟು ನಾವು ಸಕ್ಸಸ್ ಅನ್ನ ಕಂಡು 2.5 ಟನ್ನು ನಾವು ತಿಲಾಪಿಯಾ ಮರಿಗಳನ್ನ ಎತ್ತಿದ್ವಿ. ಫಸ್ಟ್ ಟೈಮೇ ಮೇಡಮ್. ಫಸ್ಟ್ ಟೈಮೇ ನಾವು 4 ತಿಂಗಳು ಬ್ಯಾಚ್ ಎತ್ತಿ ನಾವು 3 ಲಕ್ಷದ ಚಿಲ್ಲರೆ ನಾವು 3 ಲಕ್ಷ ಚಿಲ್ಲರೆ ಅದೇ ಮಾಡಿದ್ದು. ಖರ್ಚು ಎಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಮಗೆ ಇನ್ನೂ ಬೇರೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ 1.5 ಲಕ್ಷ ಖರ್ಚು ಬೀಳ್ತು. 1.5 ಲಕ್ಷ ನಮಗೆ ಅದೇ ಬಂತು. ಸೊ ಇದು ಎಷ್ಟು ತಿಂಗಳಣ್ಣ? ಎಷ್ಟು ತಿಂಗಳು ನೋಡ್ಕೋಬೇಕು? ಮೇಡಮ್, ತಿಲಾಪಿಯಾನ ವರ್ಷಕ್ಕೆ 3 ಬ್ಯಾಚ್ನ ನಾವು ತೆಗಿಬೋದು. ನಮಗೆ ಸ್ಟಾರ್ಟಿಂಗು ನಮಗೆ ಗೊತ್ತಾಗ್ಲಿಲ್ಲ. ಆದ್ರಿಂದ 6 ತಿಂಗಳು 7 ತಿಂಗಳು 8 ತಿಂಗಳು ಗಂಟನ ಬೆಳೆದ್ಬಿಟ್ಟು ಈಗ ನಾವೇನು ಮಾಡ್ತೀವಿ ಅಂದರೆ ವರ್ಷಕ್ಕೆ 3 ಬೆಳೆ ತೆಗಿತೀವಿ. ತಲಾ ವರ್ಷಕ್ಕೆ 3 ಬೆಳೆ. ತಲಾ ಒಂದು ಬೆಳೆಗೆ ಬರೀ 3 ಲಕ್ಷ ಖರ್ಚು. ಹೋದ ವರ್ಷ ನಾವು ಗೊತ್ತಾಗ್ತಿಲ್ಲ, ಈ ವರ್ಷ ಖರ್ಚು ಭಾರಿ ಕಡಿಮೆ ಮಾಡ್ಕೋತೀವಿ. ಖರ್ಚು 1 ಲಕ್ಷ ಹೋದ್ರೆ ತಲಾ 3-4 ತಿಂಗಳಿಗೆ 2 ಲಕ್ಷ ಉಳಿಸ್ತೀವಿ. 3 ಬ್ಯಾಚ್ ತೆಗೆದ್ರೆ ನಮ್ಗೆ 6 ಲಕ್ಷ ಅಲ್ಲೇ ಉಳಿತದೆ ತಿಲಾಪಿಯಾ ಬ್ಯಾಚ್. ಇವು ಲಾಭ ಮೇಡಮ್. ಎಲ್ಲ ಖರ್ಚು ಕಳೆದ್ರೆ 6 ಲಕ್ಷದಿಂದ 7 ಲಕ್ಷ ಗಂಟನೂ ನಾವು ಈ ತಿಲಾಪಿಯಾದಲ್ಲಿ. ಸೊ ಇದು ಹೆಂಗೆ ಲೋಕಲ್ ಮಾರ್ಕೆಟ್ ಅಥವಾ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ? ಖಂಡಿತ ಮೇಡಮ್, ಲೋಕಲ್ಲು. ಯಾಕೆಂದ್ರೆ ಲೋಕಲಲ್ಲಿ ನಮ್ಗೆ ಈ ಮೀನು ಓಡುತ್ತೆ. ಅಲ್ಲಿಗೇನು ಇಲ್ಲೇ ಇರೋರಿಗೆ ಇದನ್ನ ಕೊಡೋಕ್ಕಾಗಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಈ ತಿಲಾಪಿಯಾ ಮೀನು. ಅದರಿಂದ ನಾವು ಇಲ್ಲೇ ಮಾರ್ಬಿಡ್ತೀವಿ. ಇಲ್ಲೇ ಮದುವೆಗಳು, ಕಾರ್ನೇರಗಳಿಗೆ ಇಲ್ಲೇ ತಗೊಂಡೋಗ್ತಾರೆ. ಲೋಕಲ್ಲೇ ಮೇಡಮ್ ದಿನಕ್ಕೆ ಒಂದು 250-300 kg ಇಲ್ಲೇ ತಗೊಂಡೋಗ್ಬಿಡ್ತಾರೆ. 4-5 ಜನ ಬಂದು ಇಲ್ಲಿ ಬಂದು ಅವ್ರ ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಅವ್ರದ್ದೊಂದು ಪ್ರೈಸ್ ಫಿಕ್ಸ್ ಮಾಡಿ ನಾವೊಂದು ಪ್ರೈಸ್ ಅವ್ರು ಫಿಕ್ಸ್ ಮಾಡಿರ್ತೀವಿ. ನಮ್ದೆಲ್ಲ ಫೀಡು ನಮ್ಮ ಖರ್ಚೆಲ್ಲ ಸೇರಿ ಇಷ್ಟ. ಅವ್ರು ಅದ್ರ ಮೇಲೆ ಅವ್ರ ಖರ್ಚು ಫೀಡ್ ಮಾಡಿ ಅವ್ರ ಮರಿಗಳನ್ನ ಅವ್ರು ಮಾರ್ಕೊತಾರೆ. ಸೊ ಈಗ ಎಷ್ಟಿದೆ ಕೆಜಿಗೆ? ಮೇಡಮ್, ಕೆಜಿಗೆ ಇದು ತಿಲಾಪಿಯಾ ನಾವಿಲ್ಲಿ 150. ಓಕೆ, ಸೊ ಅದು ಮಾರ್ಕೆಟ್ ವೇರಿ ಆಗ್ತಿರುತ್ತಾ ಅಥವಾ ಫಿಕ್ಸ್ಡ್ ಇರುತ್ತಾ? ಮೇಡಮ್, ನಾವು ಇಲ್ಲಿ ಒಂದೊಂದ್ಸಲಿ ವೇರಿ ಆಗುತ್ತೆ. ನಾ ಫಿಕ್ಸ್ 150 ಫಿಕ್ಸ್. ಅವರು 160-170 ಮಾರ್ಕೊತಾರೆ. ಒಂದೊಂದ್ಸಲಿ ಕಡಿಮೆ ಇರುತ್ತೆ, ನಾವು 130 ಕೊಡ್ತೀವಿ.
ಅವರು ಒಂದು 20 ರೂಪಾಯಿ ಲಾಭ ಇಟ್ಟು ಮಾರ್ತಾರೆ ಕೆಜಿ ಕ್ಲೀನಿಂಗ್ ಎಲ್ಲ ಮಾಡಿ. ಓಕೆ 150 ಅವ್ರು ಮಾರ್ಕೋತಾರೆ. ಸೊ ಎಷ್ಟು ಕೆಜಿ ತಗೋತೀರಾ ಮೇಡಮ್ ತಿಲಾಪಿಯಾ 1 kg ಗಂಟನ್ನು ನೀವು ಇಳುವರಿ ತೆಗಿಬೋದು. ಹಾಂ 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 1 kg ಇಳುವರಿ ತೆಗೆದ್ರೆ ಏನಾಗ್ತದೆ ಅಂದರೆ ಅದು ಫೀಡ್ ಜಾಸ್ತಿ ತಗೊಳುತ್ತೆ. ನಮ್ಗೇನಿದ್ರು ಅದು ಕೆಜಿಗೆ 2-3 ತೂಗಿದ್ರೆ ನಮ್ಗೆ ಸಾಕು, ಅದು ಕಟ್ ಆಫ್ ಟೈಮು. ಅದ್ರ ಮೇಲೆ ತೂಗಿದ್ರೆ ನಾವು ಹೇಳ್ದಂಗೆ ಅದಕ್ಕೆ ಜಾಸ್ತಿ ಫೀಡ್ ಹಾಕ್ಬೇಕಾಗುತ್ತೆ. ನಮಗೆ ಫೀಡ್ ಖರ್ಚು ಜಾಸ್ತಿ ಬೀಳುತ್ತೆ. 1 kgಗೆ 3-2 ಬತ್ತಿನ ನಮ್ಗೆ ಗೊತ್ತಾಗೋಗುತ್ತೆ. ಮಟನ್ ಸೇಲ್ ಮಾಡಾಕ್ಬಿಡ್ತೀವಿ ಮೇಡಮ್. ಓಕೆ ಓಕೆ. ಸೊ ಈಗ ನೀವು ಮಾರ್ಕೆಟು ಹೆಂಗೆ ಇದು ಕಂಡ್ಕೋತೀರಾ ಮೇಡಮ್? ನಾವು ಮೊದಲು ಮಾರ್ಕೆಟು ನಮಗೆ ತುಂಬ ಹಿಂಸೆ. ಯಾವುದೇ ಸರ್ಕಾರ ಅಥವಾ ಇಲ್ಲಿ ಫಿಶ್ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಮಾರ್ಕೆಟ್ ಏನು ಅಂದರೆ ಕೊಡಿ ನಾವು ಇಲ್ಲಿ ಸೇಲ್ ಮಾಡ್ತೀವಿ ಅನ್ನೋದು ಇಲ್ಲ. ಅದು ಯಾಕೋ ಅದೊಂದು ಮೀನು ಕೃಷಿಲಿ ಅದೊಂದು ಮೈನಸ್ ಅಂತ ಹೇಳ್ಬೋದು ಮೇಡಮ್. ಅದು ಫೀಡ್ ಒಂದು ಅದಕ್ಕೆ ಸಬ್ಸಿಡಿ ಇರಲ್ಲ. ಫೀಡ್ ಒಂದು ಅದು ಎಷ್ಟು ದುಡ್ಡು ಇಡ್ತದೆ ಅಷ್ಟೇ ತರ್ಬೋದು. ಮತ್ತು ಬೆಳೆದಿರೋ ಮೀನನ್ನ ಅವ್ರು ತೆಗ್ದು ಬೇರೆ ಕಡೆ ಸೇಲ್ ಮಾಡಲ್ಲ. ನಾವೇ ಈ ರೀತಿ ನಾವೊಂದು ಕೊಳ ಮಾಡಿ ಇದ್ರಲ್ಲಿ ಮೀನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ನಾವು ಅದ್ರ ಬಗ್ಗೆ ಪ್ರಚಾರ ಕೊಡಬೇಕು. ನಮ್ಮ ಸುತ್ತಮುತ್ತ ಲೋಕಲಲ್ಲಿ ಕೆಲವೊಂದ್ಸಲ ಇದಂಡಿಸ್ಬೇಕಾಗುತ್ತೆ ಬರದಿ. ಈ ಥರ ತಿಲಾಪಿಯಾನ ತಳಿ ಬೆಳೆದಿದ್ದೀವಿ, ಈ ಫಾರ್ಮು ಈ ಥರ ಇಲ್ಲಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮೀನು ಸಿಗುತ್ತೆ. ಸೊ ಈ ರೀತಿ ಮಾರ್ಕೊಂಡಾಗ ನೀವೇ ಮಾರ್ಕೆಟಿಂಗ್ ಕಂಡ್ಕೊಂಡಿದ್ದೀವಿ ಮೇಡಮ್. ಆಗ ನಾವು ನೆಟ್ವರ್ಕ್ನ ಜಾಸ್ತಿ ಮಾಡ್ಕೋತೀವಿ. ಸೊ ಫೋನ್ ಮಾಡ್ತಾರೆ, ನಾವು ಇಲ್ಲಿ ಬರೇಳ್ತೀವಿ, ನಾವು ಇಲ್ಲೇ ಅವ್ರ ಮುಂದೆನೆ ಅದೇನು ನಾವೇನು ಅವ್ರು ಬರೋಕ್ಕಿಂತ ಮುಂಚೆ ಏನು ಮೀನು ಹಿಡಿದು ನಾವು ಮಡಗಿರಲ್ಲ. ಅವ್ರು ಬರ್ತಾರೆ, ಮೀನು ಹಿಡಿಯೋದಕ್ಕೆ ನಾವು ಒಂದಷ್ಟು ಮೆಥಡ್ ಮಾಡ್ಕೊಂಡಿರ್ತೀವಿ. ಮೀನನ್ನ ಅಲ್ಲಿ ಅದು ಜೀವಂತ ಮೀನುಗಳನ್ನೇ ಅವ್ರಿಗೆ ಹಿಡಿದು ಅವ್ರ ಮುಂದೆನೇ ನಾವು ಸೇಲ್ ಮಾಡ್ತೀವಿ. ಅವ್ರು ಖುಷಿ ಪಡ್ತಾ ಹೊಡೈತಾರೆ. ಮೀನು ಮಾರ್ಕೆಟಲ್ಲಿ ಸತ್ತೋಗಿರೋದು ಅಥವಾ ಐಸ್ ಮೀನು ಅಥವಾ ನೆನ್ನೆ ಮೀನ ಇವತ್ತು ಮಾರೋದು ಆ ರೀತಿ ಇಲ್ಲ ಮೇಡಮ್. ಅವರು ಇನ್ನೂ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಇದ್ರೆ ಅವ್ರಿಗೆ ಫ್ರೆಶ್ ಮೀನು ಬೇಕು ಗ್ರಾಹಕರಿಗೆ, ಅದನ್ನ ಒದಗಿಸ್ಕೊಡ್ತೀವಿ ಅವ್ರಿಗೆ. ಓಕೆ. ಸೊ ನೀರು ಹೆಂಗೆ ಕ್ಲೀನಿಂಗ್ ಹೆಂಗಣ್ಣ ಮೇಡಮ್? ಇದು ನೀರು ಇದು ಒಟ್ಟು 6-7 ಅಡಿ ಉದ್ದ ಇದೆ. ನಾವು ಮೀನು ಎಷ್ಟು ಬಿಟ್ಟಿರ್ತೀವಿ ಅದ್ರದ ಆಧಾರದ ಮೇಲೆ ನಾವು ನೀರನ್ನ ಮೆಜರ್ ಮಾಡಿ ನಿಲ್ಸಿರ್ತೀವಿ. ನಮ್ಗೆ ಗೊತ್ತಾಗುತ್ತೆ ಇಷ್ಟು ಲಕ್ಷ ಲೀಟರ್ನ ನಾವು ಇದಕ್ಕೆ ನೀರು ನಿಲ್ಸಿದೀವಿ ಅಂತ ನಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅದೊಂದು ಮಾರ್ಕಲ್ಲೇ ನೀರು ನಿಲ್ಲಿಸ್ತೀವಿ. ಮತ್ತೆ ತಿಂಗಳಿಗೆ 2 ಸಲ ಹೆಲ್ತ್ ಚೆಕಪ್ ಇರ್ತದೆ. ಫೀಡಿಗೆ pH ಲೆವೆಲ್ ಏನಾದ್ರು ನೀರಿಂದು ವೇರಿಯೇಷನ್ ಇದೆಯಾ, 10 ಹೋಗಿದೆಯಾ ಅಥವಾ 11 12. ಅಂದ್ರೆ ಈಗ ನಾವು ಬೋರ್ ವಾಟರ್ ಹಾಕ್ತಿವಿ ಅಂದ್ರೂ ಟೆಸ್ಟ್ ಮಾಡಿಸ್ಬೇಕು. ಖಂಡಿತ ಮೇಡಮ್, ಎಲ್ಲ ಮಾಡಿಸಿ ಅದರಲ್ಲಿ ಯಾವ್ದು ವೇರಿಯೇಷನ್ ಆಯ್ತಾ ಇಲ್ವಾ ಅಂತ ಅದ್ರದ್ದು ಒಂದು ಕಿಟ್ ಬರುತ್ತೆ. ಮೀನುಗಳದ ನೀರದ ಚೆಕಪ್, ನೀರದ್ದು ಒಂದು ಚೆಕಪ್ ಸರಿ ಐತೆ ಅಂದ್ರೆ ಮೀನುಗಳ ಆರೋಗ್ಯ ಸರಿಯಾಗಿದೆ ಅಂತ. ಯಾಕೆಂದ್ರೆ ನೀರಿಲ್ದೆ ಮೀನಿಲ್ಲ, ಮೀನಿಲ್ದೆ ನೀರಿಲ್ಲ. ಸೊ ಅದನ್ನ ನಮ್ಗೆ ಗೊತ್ತಾಗೋಗುತ್ತೆ. ಏನಾದ್ರು ಇನ್ ಕೇಸ್ ನೀರು pH ಲೆವೆಲ್ ವೇರಿಯೇಷನ್ ಐತೆ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಈ ನೀರನ್ನು ನಾವು ಮೊದಲೇ ಈ ಸ್ಕೀಮ್ ಮಾಡೋಕ್ಕಿಂತ ಮೊದಲೇ ನಾವು ಇದರಿಂದ ಅಂಡರ್ಗ್ರೌಂಡಲ್ಲಿ ಪೈಪ್ ತೊಗೊಂಡಿರ್ತೀವಿ ಜಮೀನು ಹತ್ರಕ್ಕೆ. ನೀರನ್ನು ಬಿಟ್ಬಿಟ್ಟು ಮತ್ತೆ ಹೊಸ ನೀರನ್ನ ನಾವೇನು ಮಾಡ್ತೀವಿ ಅಂದರೆ ಒಂದು 2-3 ಅಡಿ ನೀರನ್ನ ಕಮ್ಮಿ ಮಾಡಿ ತಿರ್ಗಿ 2-3 ಅಡಿ ನೀರನ್ನ ನಾವು ನಿಲ್ಲಿಸ್ತೀವಿ. ಅದರಿಂದ ಅವಕ್ಕೆ ಯಾವುದೇ ರೀತಿ ಹೆಲ್ತು ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ನೀರು ಇನ್ನೂ ಗಲೀಜಾಗಿದೆ ಅಥವಾ ಮಳೆ ಬಂದು ಇನ್ಯಾವುದೇ ರೀತಿಯಾದ ಗಲೀಜಾಗಿದೆ ಅಂತ ಅಂದಾಗ ನಾವು ಸಾಲ್ಟ್ ಹಾಕಿ ಅಮೋನಿಯಾ ಚೆಕ್ ಮಾಡ್ತೀವಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ನೀರು ಮ್ಯಾನೇಜ್ ಆಗುತ್ತೆ. ಆಮೇಲೆ ಅದಕ್ಕೆ ಆಕ್ಸಿಜನ್ಗೆ ಖಂಡಿತ ಮೇಡಮ್ ಆಕ್ಸಿಜನ್ ಇರಲೇಬೇಕು. ಇಷ್ಟು ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಮೀನನ್ನ ನಾವು ಸಾಕ್ತಾ ಇದೀವಿ ಅಂತ ಅಂದಾಗ ಅದಕ್ಕೆ ಆಕ್ಸಿಜನ್ ಕೊಡಲೇಬೇಕು. ಅದಕ್ಕೆ ಆಕ್ಸಿಜನ್ ಮಿಷಿನ್ಗಳೇ ಇವೆ. ನೀರಂತ ಆಕ್ಸಿಜನ್ ಅನ್ನ ನಾವು ಮಿಷಿನ್ ಮುಖಾಂತರ ನಾವು ನೀರೊಳಿಕೆ ಡಂಪ್ ಮಾಡ್ತೀವಿ. ಅದರಿಂದ ಅವಕ್ಕೆ ಆಕ್ಸಿಜನ್ ಕೊರತೆ ಬರೋದಿಲ್ಲ. ಸೊ ಈಗ ಆಕ್ಸಿಜನ್ ಇದು 24 ಗಂಟೆ ರನ್ ಆಗ್ತಿರ್ಬೇಕಾ ಹೆಂಗೆ? ಹೌದು ಮೇಡಮ್, ದಿನದ 24 ಗಂಟೆ ಟೈಮ್ ರನ್ ಆಗ್ಲೇಬೇಕು. ಯಾಕಂದ್ರೆ ಅಷ್ಟು ಮೀನು ಬಿಟ್ಟಿರ್ತೀವಲ್ಲ. ಸೊ ಅದು ನಾವು 2 ಬ್ಯಾಚ್ ಮಾಡ್ಕೊಂಡಿರ್ತೀವಿ. 12 ಗಂಟೆಗೆ ಒಂದು ಮಿಷಿನು, ಇನ್ನು 12 ಗಂಟೆಗೆ ಒಂದು ಮಿಷಿನು. ಮತ್ತೆ ಇದು ಈ ವೀಲ್ ಇದೆಯಲ್ಲ, ಇದು ಆಕ್ಸಿಜನ್ ಮತ್ತೆ ನೀರನ್ನ ಮೇಲೆ ಪಂಪ್ ಮಾಡಿ ಮತ್ತೆ ಆಕ್ಸಿಜನ್ನ ಮಿಕ್ಸ್ ಮಾಡಿ ನೀರನ್ನ ಹಿಂದಕ್ಕೆ ತಳ್ಳುತ್ತೆ. ಸೊ ಅದರಲ್ಲಿ ಇನ್ನು ನಮಗೆ ಆಕ್ಸಿಜನ್ ಮಿಕ್ಸ್ ಆಗೋದ್ರಿಂದ ಸೊ ಮಿಷಿನ್ಗಳಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಓಕೆ. ಸೊ ಇದು ಬೇಕೇ ಬೇಕು ನಮಗೆ? ಮೇಡಮ್ ಬೇಕು. ಇವೆಲ್ಲ ವರ್ಕ್ ಇದ್ರೆ ಮಾತ್ರ ಮೀನು ಸಾಕಾಣಿಕೆ ಮಾಡ್ಬೋದು. ಇನ್ ಕೇಸ್ ನಮಗೆ ಕರೆಂಟ್ ಇಲ್ಲ, ಕರೆಂಟ್ ಅಭಾವ ಇದೆ ಅಂದಾಗ ಅವರು ಸೋಲಾರ್ ಹಾಕ್ಸ್ಕೋಬೇಕಾಗುತ್ತೆ. ನಮಗೆ ಏನು ಇಲ್ಲ, ಸೋಲಾರ್ ಇಲ್ಲ, ಇದಿಲ್ಲ ಅಂದಾಗ ಕರೆಂಟ್ ಇಲ್ದಿರೋ ಟೈಮಲ್ಲಿ ನಾವು ಜನರೇಟರ್ ಸಹ ಆನ್ ಮಾಡಿ ಮೀನುಗಳಿಗೆ ಆಕ್ಸಿಜನ್ ಕೊಡಬೇಕು. ಇಲ್ಲಿ ನೀರು ಚೆನ್ನಾಗಿದೆ ಅಣ್ಣ? ನೀರು ನಮ್ಮ ಕಡೆ ನೀರು ಪ್ರಾಬ್ಲಮ್ ಇಲ್ಲ, ಕೇರ್ಪೇಟೆ ಪ್ರಾಬ್ಲಮ್ ಇಲ್ಲ. ಅಂಡ್ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕಲ್ಲ ಮೇಡಮ್? ಒಂದ್ಸಲಿ ತುಂಬಿಸಿದ್ರೆ ಇನ್ನೇನಿಲ್ಲ, ಒಂದ್ಸಲಿ ಕರೆಕ್ಟಾಗಿ ನೀರು ತುಂಬಿಸಿದ್ರೆ ಕೇವಲ 2-3 ಅಡಿ ನೀರನ್ನ ಕಡಿಮೆ ಮಾಡ್ತಾ ಇರ್ಬೇಕಾಗುತ್ತೆ. ತಿರ್ಗಿ ಇನ್ನೊಂದ್ ದಿವಸ ಬೋರ್ಡ್ ನೀರು ಆನ್ ಮಾಡಿದ್ರೆ ತಿರ್ಗಿ 2-3 ಅಡಿ ಫಿಲ್ ಆಗುತ್ತೆ. ಇದರಿಂದ ನಮ್ಗೆ ಖರ್ಚು ಬೀಳ, ನೀರೇನು ಹಿಂಗುತ್ತದೆ ಅಥವಾ ಏನೋ ಬೇರೆ ಕಡೆ ಹೋಗ್ತದೆ ಏನಿಲ್ಲ. ಟಾರ್ಪಲ್ ಇದೆ, ನೀರೆಲ್ಲಿ ಹೋಗಲಿ ಇಲ್ಲೇ ಇರ್ತದೆ.
ಗಲೀಜೆಲ್ಲನೂ ಇದು ಸ್ಲೋಪ್ ಮಾಡಿರ್ತೀವಿ ಮೊದಲೇ. ಇದು ಎಸ್ಟಿಮೇಟಲ್ಲಿ ಎಲ್ಲ ಗಲೀಜೆಲ್ಲ ಮೀನುಗಳದ್ದು ಗಲೀಜೆಲ್ಲನೂ ಒಂದು ಸ್ಲೋಪ್ ಮಾಡಿ ಒಂದು ಜಾಗಕ್ಕೆ ಬರಂಗೆ ಮಾಡಿರ್ತೀವಿ. ಆ ಜಾಗಕ್ಕೆ ಬತ್ತಿದಂಗೆ ನಾವು ಗೇಟ್ ವಾಲ್ ಮಾಡಿಕೊಂಡಿದ್ದೀವಿ. ತಿರ್ಗಿಸಿದ್ರೆ ಆ ಗಲೀಜೆಲ್ಲ ನಮ್ಮ ಜಮೀನಿಗೆ ಫಿಂಕ್ಲಿಯರ್ ಮುಖಾಂತರ ಹೊಂಟೋಗುತ್ತೆ. ಪ್ರತಿ ಸಸಿಗಳಿಗೂ ಗೊಬ್ಬರ ಸಿಕ್ತಂಗೆ ಹೋಗುತ್ತೆ, ನೀರು ಕ್ಲಿಯರ್ ಮಾಡ್ದಂಗೆ ಹೋಗುತ್ತೆ. ನಾವು ಜಮೀನಿಗೆ ಬಿಡೋ ನೀರ ಇಲ್ಲೂ ಬಿಡ್ತೀವಿ, ಹೊಸ ನೀರು ತುಂಬ್ದಂಗೆ ಆಗುತ್ತೆ. ಈ ಗಲೀಜ್ ನೀರು ಅಲ್ಲಿಗೆ ಬಿಟ್ರೆ ಅದು ಗೊಬ್ಬರನೂ ಸಿಗುತ್ತೆ, ಅದಕ್ಕೆ ನೀರು ಸಿಗುತ್ತೆ. ಮತ್ತೆ ಫೀಡ್ ಬೇರೆ ಏನು ಟಿಲಾಪಿಯಾಗೆ? ಅದೇ ಮೇಡಮ್, ಇದಕ್ಕೆ ಸೇಮು. ನೀವು ಮೇವಿನ ತಂದಾರ ಹಾಕಿ ಅಥವಾ ಈಗ ನಮ್ಮ ಹಸುಗಳ್ಗೆ ಹಾಕ್ತೀವಲ್ಲ ಫೀಡ್ಗಳು, ಜೋಳದ ಮಿಕ್ಸು, ಆ ಥರ ನೀವು ಅವನು ಹಾಕ್ಬೋದು ಇವಕ್ಕೆ. ಬಟ್ ಏನು ಅಂದರೆ ಮೇಲ್ಗಡೆ ತೇಲ ಅಂತ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗಲ್ಲ ಅನ್ನೋ ರೀತಿಲಿ ಗ್ರೋಫಿನ್ ಅಂತ ಅದು ಕಂಪ್ನಿಲಿ ಅವರೇ ತಯಾರಿಸ್ತಾರೆ ಫೀಡ್. ಅದಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ಪ್ರೋಟೀನು ವಿಟಮಿನ್ಸ್ ಹಾಕಿ ಅವು ಮೇಲ್ಗಡೆ ತೇಲೋದ್ರಿಂದ ಅವು ವೇಸ್ಟ್ ಮಾಡಲ್ಲ, ಪ್ರತಿಯೊಂದು ಮೀನು ತಿನ್ನುತ್ತೆ. ನಾವು ಬೇರೆ ಎಸ್ದಾಗ ಅವೇನಂತಂದರೆ ಅದು ತೂಕ ಇರೋದ್ರಿಂದ ಕೆಳಕ್ಕೆ ಹೋಗುತ್ತೆ, ಬಟ್ ಅದು ವೇಸ್ಟ್ ಆಗೋಗುತ್ತೆ. ಓಕೆ. ಸೊ ಈಗ ನೀವು ಈ ಬಯೋಫ್ಲಾಕ್ ಸಿಸ್ಟಮಲ್ಲಿ ಟಿಲಾಪಿಯಾ ಮಾತ್ರ ಹಾಕಿದ್ರೆ ಅಥವಾ ಈ ಮುರ್ರೆಲ್ ಅಥವಾ ನಮ್ದು ಇನ್ನೊಂದು ತಳಿನೂ ಹಾಕ್ಬೋದಾ? ರೂಪ್ಚಂದ್ ಮೇಡಮ್, ಇದು ಬಯೋಫ್ಲಾಕಲ್ಲಿ ಮುರೆಲ್ಲು ಅಷ್ಟೇನಿಲ್ಲ. ಯಾಕಂದರೆ ಮುರೆಲ್ಗೆ ತುಂಬ ಚಿಕ್ಕ ಜಾಗದಲ್ಲಿ ಅತಿ ಹೆಚ್ಚು ಮೀನು ಸಾಕ್ಬೋದು. ಯಾಕಂದರೆ ಅವು ನೀರೊಳಗೆ ಆಕ್ಸಿಜನ್ ತೊಗೊಳ್ಳಲ್ಲ. ಬಟ್ ಮೇಲೆ ಕಿವ್ರ ಆಡ್ಸೋದಿಲ್ಲ ನೀರೊಳಗೆ, ಅವು ಮೇಲೆ ಆಕ್ಸಿಜನ್ ತೊಗೊಳ್ಳೋದ್ರಿಂದ ಇದಕ್ಕೆ ತಿಲೇಫಿ ಹಾಕ್ಬೋದು, ಕಾಟ್ಲಾ ಹಾಕ್ಬೋದು, ಎನಿ ಒನ್ ಯಾವ ತಳಿ ಬೇಕಾದ್ರೆ ಹಾಕ್ಬೋದು. ರೋಹು ಹಾಕ್ಬೋದು, ರೋವು ಹಾಕ್ಬೋದು, ಏನ ಬೇಕಾದ್ರೆ ಹಾಕ್ಬೋದು ಮೇಡಮ್. ಇದು ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಅಂಥ ಮೀನುಗಳು ಹಾಕಿದ್ರೆ ಇಲ್ಲಿ ತುಂಬ ಚಂದ. ಈ ಥರ ನಾವು ಏನಿದ್ರು ಟ್ಯಾಂಕಲ್ಲಿ ಬಯೋಫ್ಲಾಕ್ ರಿಂಗ್ ಬಯೋಫ್ಲಾಕಲ್ಲಿ ಹಾಕಿದ್ರೆ ಮುರೆಲ್ಲ ಒಳ್ಳೇದು. ಇದಕ್ಕೇನೆ ತಿಲೇಫಿಯಾ, ರೂಪ್ಚಂದು ಟಾರ್ಪಲ್ ಇರೋದ್ರಿಂದ ಇದಕ್ಕೆ ಹಾಕಕ್ಕೆ ಬರಲ್ಲ. ಯಾಕೆಂದರೆ ಅದೇನು ಮಾಡ್ತೇವೆ ಅಂದರೆ ಅದಕ್ಕೆ ಶಾರ್ಕ್ ರೀತಿ ಅಲ್ಲಿರುತ್ತೆ. ಸೊ ಟಾರ್ಪಲ್ ಇದು ಮಾಡುತ್ತೆ, ಟಾರ್ಪಲ್ನ ಕಚ್ಚಾಕಿದೆ. ನಾವು ಇದಕ್ಕೆ ಟ್ರಯಲ್ ಅದು ನಮಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ ಇದಕ್ಕೆ ನಾವು ಬಿಟ್ಟಿದ್ದು ರೂಪ್ಚಂದ. ನೋಡಿ, ಇದು ಟಾರ್ಪಲ್ ಎಲ್ಲನೂ ಕಡ್ದು ಡ್ಯಾಮೇಜ್ ಮಾಡಾಕಿದೆ. ಡ್ಯಾಮೇಜ್ ಮಾಡಿದ್ರೆ ನೀರಲ್ಲಿ ಹೋಗ್ಬಿಟ್ರೆ ನಮಗೆ ನೀರು ಹೋದ್ರೆ ಅಲ್ಲಿ ಎಲ್ಲಿ ಯಾವ ತಾವು ಕಡ್ದೇವೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಇಮಿಡಿಯೇಟ್ಲಿ ಖಾಲಿ ಮಾಡಿ ಅದನ್ನ ಹಿಂಗೆ ಕೊಳಗೊಳಗೆ ಶಿಫ್ಟ್ ಮಾಡಿ. ಓಕೆ. ಸೊ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಸರ್? ಈಗ ಮೀನು ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಬಯೋಫ್ಲಾಕ್ ಸೈಡ್ ಹೋಗೋದು ಒಳ್ಳೇದಾ ಅಥವಾ ಆ ಸ್ಕೀಮ್ ಅಂಡರಲ್ಲಿ ಹೋಗೋದು ಒಳ್ಳೇದಾ? ಮೇಡಮ್, ಈಗ ನಮ್ಮ ಕಡೆ ನೀರಿದೆ, ನೀರಿಗೆ ತೊಂದರೆ ಇಲ್ಲ ಅಂತ ಅಂದರೆ ಕೆಲವರು ಈ ಥರ ಬಯೋಫ್ಲಾಕಲ್ಲೇ ಬೆಳಿತಾರೆ. ಈಗ ಬಯೋಫ್ಲಾಕ್ ಸ್ಕೀಮು ನಿಂತೋಗಿದೆ. ಈಗ RISI ಏನಪ್ಪ ಅಂತ ಅಂದರೆ ನಮ್ಮ ಹತ್ರ ನೀರೇ ಇಲ್ಲ, ಬಟ್ ನನಗೆ ಮೀನು ಕೃಷಿಲಿ ಆಸಕ್ತಿ ಇದೆ ಅನ್ನೋರು ಈ RIS ಮಾಡ್ಕೋಬೋದು. ಅದರಲ್ಲಿ ಕೆಲವಾರು ರಿಸ್ಕ್ಗಳು ಜಾಸ್ತಿ ಇರ್ತವೆ, ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ವಿಶಾಲವಾಗಿರುತ್ತೆ, ಆಕ್ಸಿಜನ್ನು ತುಂಬ ಲಾಂಗ್ ಇರೋದ್ರೆ ಆಕ್ಸಿಜನ್ನು ಏನು ಮೀನುಗಳಿಗೆ ಕೊಡಲೇಬೇಕು ಅಂತ ಒಂದ್ಸಲ ಪರಿಸ್ಥಿತಿ ಬರಲ್ಲ. ಆಕ್ಸಿಜನ್ ಅದಕ್ಕೆ ಕೊಡಲೇಬೇಕಾಗಿರ್ತದೆ ಟ್ಯಾಂಕ್ಗಳಿಗೆ. ಇದಕ್ಕೆ ಒಂದು ಸ್ವಲ್ಪ ಆಕ್ಸಿಜನ್ನು 2-3 ಅವರ್ ಕಡಿಮೆ ಕೊಟ್ಟರು ನಡೀತದೆ. ಅದಕ್ಕೆ ಪ್ರತಿ 24 ಗಂಟೆ ಕೊಡ್ತಾನೆ ಇರಬೇಕು. ಮೇಡಮ್, ನೀರು ಇರೋರು ನೀರು, ಬಟ್ ಈ ಬಯೋಫ್ಲಾಕು ಮತ್ತು RIS ಏನಪ್ಪ ಅಂತ ಅಂದರೆ ನೀರು ವೇಸ್ಟ್ ಆಗದೆ ರೀತಿಯಲ್ಲಿ ಮಾಡ್ಕೋಬೋದು. ಯಾಕೆಂದರೆ ಮಣ್ಣಿಗೆ ಹಾಕಿದ್ರೆ ನೀರು ಪ್ರತಿದಿನ ಹಿಂಗ್ತಾ ಇರುತ್ತೆ. ಈಗ ಮೇಡಮ್ ಏನಿಲ್ಲ, ಇದು ನೀರು ಹಿಂಗಲ್ಲ, ಅದು ಹಿಂಗಲ್ಲ. ಅವ್ರದ್ದು ಅನುಕೂಲ ಮೇಡಮ್, ಅವ್ರ ಕಡೆ ಯಾವ್ಯಾವ ತೀರ ಅನುಕೂಲ ಐತೆ ನೋಡಿ. ಇದರಲ್ಲಿ RIS ಮಾಡ್ತೀನಿ ಅಂದಿದ್ರೆ 1, 2, 3, 4 RIS ಸ್ಕೀಮ್ ಮಾಡ್ಬೋದು ಇಷ್ಟು ಜಾಗದಲ್ಲಿ. ಆ ರೀತಿ ನೋಡಿ, ಇಷ್ಟು ಜಾಗದಲ್ಲಿ ಕಡಿಮೆ ಅಂದರೂ 4ರಿಂದ 5 RIS ಸ್ಕೀಮ್ ಇದ್ರಲ್ಲಿ ಮಾಡ್ಬೋದು. ಅದು ಕಡಿಮೆ ಜಾಗದಲ್ಲಿ ಜಾಸ್ತಿ ಮೀನು ಸಾಕ್ಬೋದು. ಇದು ಅಷ್ಟೇ, ಏನೂ ತೊಂದರೆ ಇಲ್ಲ ಮೇಡಮ್. ಅವ್ರವ್ರದ್ದು ಕಡೆ ಯಾವುದೇ ಅನುಕೂಲ ಆಗುತ್ತೆ ಸ್ಕೀಮು ಅದರಲ್ಲಿ ಮಾಡ್ಕೊಂಡು ಮಾಡ್ಬೋದು. ಈಗ ನಿಲ್ಲಿಸಿದ್ದಾರೆ, ನನ್ನ ಪ್ರಕಾರ ನಿಲ್ಲಿಸಿದ್ದಾರೆ. ಈಗ ಏನಾದ್ರು RIS ಸ್ಕೀಮ್ ಕೊಡ್ತಿದ್ದಾರೆ. ಓಕೆ. ಸೊ ಅಣ್ಣ, ಈಗ ಈ ಟಿಲಾಪಿಯಾ ಅಂತಂದ್ರೆ ಎಷ್ಟು ವರ್ಷದ ಬೆಳೆ ಇದು? ಈಗ ಮೇಡಮ್, ತಿಲಾಪಿಯಾ ನೀವು ಕರೆಕ್ಟಾಗಿ ಬೆಳೆದ್ರೆ 4 ತಿಂಗಳು ನಮ್ಮ ಪ್ರಕಾರ. ನಾವೆಲ್ಲ ಇದ್ರ ಬಗ್ಗೆ ಅನುಭವ ತೊಗೊಂಡಿದ್ದೀವಿ. 3 ರಿಂದ 4 ತಿಂಗಳಿಗೆ ಒಂದು ಬ್ಯಾಚ್ ತೆಗಿಬೋದು. 1 ತಿಂಗಳಿಗೆ 1 ಲಕ್ಷ, ಇಲ್ಲೊಂದು 75,000 ತಿಂಗಳಿಗೆ ನನಗೆ ಇನ್ಕಮ್ ಅಂದ್ಕೊಳ್ಳಿ. ಅದರಲ್ಲೆಲ್ಲ ಖರ್ಚು ಕಳೆದು 3 ಲಕ್ಷ ಬಂದರೆ ಅದ್ರಲ್ಲಿ 1 ಲಕ್ಷ ಖರ್ಚು ತೆಗಿಬೋದು ಆರಾಮಾಗಿ, ಏನಿಲ್ಲ. ಇನ್ನು 2 ಲಕ್ಷ ಉಳ್ಕೊತದೆ. ಇಲ್ಲಿ ಇವತ್ತು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ ಅಲ್ಲಿ ಬೆಳಗಿಂದ ಸಾಯಂಕಾಲ ದುಡಿಯೋದ, ನಾವಿಲ್ಲಿ ಏನಿಲ್ಲ, ಬಂದು ಬೆಳಿಗ್ಗೆ ಒಂದು ಟೈಮ್ ಮೇವು ಹಾಕ್ತೀವಿ, ಸಾಯಂಕಾಲ ಒಂದು ಮೇವು ಹಾಕ್ತೀವಿ. ನಮ್ಮ ಕೆಲಸ ಬೇರೆ ಕೆಲಸನ ಮಾಡಿ ಅಲ್ಲೂ ದುಡ್ಡು ಮಾಡ್ಬೋದಲ್ಲ. ಕುರಿ ಸಾಕಾಣಿಕೆ ಮಾಡ್ತೀರಾ, ಅಲ್ಲಿಗೂ ತೊಡಸ್ಕೊಳ್ಳಿ. ಖಂಡಿತ ಮೇಡಮ್, ಕುರಿ ಮೇಕೆ ನಮ್ಮ ರೈತರ ತಕ್ಕ ಬರಬೇಕು ಜನ, ನಾವು ಅವ್ರ ತಕ್ಕ ಹೋಗ್ಬಾರ್ದು. ನಾವು ಬೆಳೆದಿದ್ರೆ ನಾವು ಇಲ್ಲಿ ನಮ್ಮ ತಕ್ಕ ಇಲ್ಲಿಗೆ ಬರ್ತಾರೆ, ನಾವು ಹತ್ರ ಹೋಗ್ಬೇಕಾಗಿಲ್ಲ. ಎಲ್ಲ ಬೆಳೆದ್ರೆ ನಮ್ಮ ಹತ್ರನೇ ಬಂದು ನಮ್ಮ ಹತ್ರನೇ ತಗೊಂಡೋಗ್ತಾರೆ. ರೈತನೇ ಸಾರ್ವಭೌಮ, ಅವನಿದ್ರೆ ಎಲ್ಲ. ಹಂಗೆ ನಾವು ಇರಬೇಕು. ರೈತರು ಅಂದರೆ ಹಂಗೆ ಇರ್ಬೇಕಂತಿಲ್ಲ, ಅವರು ಇನ್ನೂ
ಚೆನ್ನಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಇರ್ಬೋದು, ಏನಿಲ್ಲ. ಆದರೆ ಬಟ್ ಬೆಳಿಬೇಕು, ಶ್ರಮ ಬೀಳ್ಬೇಕು ಒಂದು ಕಷ್ಟ. ಹೌದು, ಸ್ವಲ್ಪ ತಾಳ್ಮೆ ಇರಬೇಕು, ಶ್ರಮ ಪಟ್ರೆ ಒಳ್ಳೆ ಲಾಭ ಮಾಡ್ಬೋದು ನಾವು. ನಾಲೆಡ್ಜ್, ಪ್ರತಿಯೊಂದ್ರಲ್ಲೂ ನಾಲೆಡ್ಜ್ ಇರಬೇಕು. ಈಗೇನಿಲ್ಲ, ಮೊಬೈಲ್ ಕೈಲಿ ಇರ್ತದೆ, ಪ್ರತಿಯೊಬ್ಬ ಬಗ್ಗೆ ತಿಳ್ಕೊಬೋದು. ಪ್ರತಿ ಕೃಷಿಗಳಲ್ಲೂ ಸಹ ಅಪ್ಡೇಟ್ ಮಾಡ್ಕೋಬೋದು. ಈಗ ಎಲ್ಲರೂ ಕಬ್ಬು ಹಾಕಿದ್ದಾರೆ, ನಾನು ಕಬ್ಬು ಹಾಕ್ಲಾ, ಅಥವಾ ನಾನು ಬೇರೆ ಬೆಳೆ ಬೆಳಿಲ್ಲ. ಎಲ್ಲ ಶುಂಠಿ ಹಾಕಿದ್ದಾರೆ, ಕಳೆದ ವರ್ಷ ಈ ವರ್ಷ ಶುಂಠಿ ಹಾಕಿದ್ರು, ಎಲ್ಲ ಹಾಕಿದ್ರು. ಬಟ್ ಕಳೆದ ವರ್ಷ ಸಿಕ್ಕಿದಂಗೆ ಈ ವರ್ಷ ಸಿಗ್ಲಿಲ್ಲ. ಕರೆಕ್ಟ್. ಬಟ್ ಬೇರೆಯವರು ಆಲ್ಟ್ರ್ ಮಾಡಿ, ಬೇರೆ ಒಬ್ಬ ರೈತ ಈ ಥರ ಯೋಚನೆ ಮಾಡಿ ನಾನು ಈ ರೀತಿ ಬೆಳೆ ಹಾಕಿದ್ರೆ ನನಗೆ ಯಾವ ರೀತಿ ಸಿಗ್ಬೋದು, ಅಕ್ಕಪಕ್ಕದಲ್ಲೂ ಟೊಮೊಟೊ ಹಾಕೋರೆ ಅಂತ ನಾನು ಟೊಮೊಟೊ ಹಾಕಿದ್ರೆ ಟೊಮೊಟೊ ರೇಟ್ ಬೀಳೋ ಚಾನ್ಸ್ ಇರ್ತದೆ. ಸುತ್ತಮುತ್ತ ಸ್ವಲ್ಪ ತಿರುಗಬೇಕು, ಯಾವ ಬೆಳೆ ಹಾಕಿಲ್ಲ, ಈಗ ಹಾಕಿದ್ರೆ ನನಗೆ ಇದು ಬರೋ ಅಷ್ಟೊತ್ತಿಗೆ ನನಗೆ ಬೆಳೆ ಸಿಗುತ್ತಾ, ಸ್ವಲ್ಪ ಈ ಥರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಮೇಡಮ್. ನಾಲೆಡ್ಜ್, ಎಲ್ಲದ್ರ ಬಗ್ಗೆ ನಾಲೆಡ್ಜ್ ತುಂಬ. ಸೊ ನಿಮ್ದು ಮುಂದಿನ ಫ್ಯೂಚರ್ ಪ್ಲಾನ್ ಏನಣ್ಣ? ಏನಾದ್ರೂ ಒಂದು ಕನಸು ಇದ್ದೇ ಇರುತ್ತಲ್ವಾ, ಈಗ ಮೀನು ಕೃಷಿ ಅಂತ ಆಗಿರ್ಬೋದು, ಅಥವಾ ಕೃಷಿಯಲ್ಲಿ ನಾನು ಏನಾದ್ರೂ ಈ ಥರ ಸಾಧನೆ ಮಾಡಬೇಕು, ಅಥವಾ ಈ ಥರ ಏನಾದ್ರೂ ಚೇಂಜಸ್ ಅನ್ನ ತರಬೇಕು, ಆ ಥರ ಏನಾದ್ರೂ? ಖಂಡಿತ ಮೇಡಮ್. ಈಗ ನಮ್ಮ ಮನೆಗಳಲ್ಲಿ ನಮ್ಮ ತಂದೆಯವರು ಹಾಕೊಟ್ಟಂಗೆ ನಾವು ನಡೀತಾ ಇದೀವಿ. ಅವರು ನಮ್ಮ ತಾತನ ಕಾಲದಿಂದನೂ ನಾವು ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ. ನಮ್ಮ ತಾತದವ್ರಿಗೆ ಮೀನು ಯಾವ ಮೀನು ತಳಿಯ ಬೆಳೆದ್ರೆ ಹೆಚ್ಚು ಲಾಭ ಬರ್ತಿತ್ತು ಅಂದ್ಬಿಟ್ಟು ಅವ್ರಿಗೆ ಅವತ್ತೊಂದು ದಿನಕ್ಕೆ ಗೊತ್ತಿತ್ತು. ಅವತ್ತೊಂದು ದಿನಕ್ಕೆ ನಮ್ಮ ತಾತ ಅವ್ರು ಬೆಳೀತಿದ್ದ ಮೀನುಗಳು 12ರಿಂದ 15 kg ಅಷ್ಟು ಒಂದು ಮೀನು ತೂಗದಂತೆ. ಓಕೆ ಓಕೆ. ಹಂಗಂದ್ರೆ ಲೆಕ್ಕ ಕೊಡಿ, ನನ್ನ ಕೈಯಷ್ಟು ಒಂದು ಮಾರಷ್ಟು ಮೀನುಗಳನ್ನ ನಮ್ಮ ತಾತ ಬೆಳೀತಿದ್ರಂತೆ. ಅದು ಅವರು 2.5 ಎಕರೆ ಫಾಂಟ್ ಮಾಡಿಕೊಂಡು ಅವತ್ತೊಂದು ದಿನಕ್ಕೆ ಸರ್ಕಾರದಲ್ಲಿ ಸಬ್ಸಿಡಿ ತಗೊಂಡು 2.5 ಎಕರೆಗೆ ಮೀನು ಸಾಕಾಣಿಕೆ ಮಾಡಿ ಸಕ್ಸಸ್ ಆಗಿದ್ರು ನಮ್ಮ ತಾತವರು ಅವತ್ತೊಂದು ದಿವಸಕ್ಕೆ 19 ಈಗ ನಮ್ಮ ತಂದೆಯವರು ಇವತ್ತೊಂದು ದಿವಸದಲ್ಲಿ ಸಕ್ಸಸ್ ರೈತ ನಮ್ಮ ತಂದೆಯರಾಗಿದ್ದಾರೆ. ಅವರ ಇದರಲ್ಲೇ ನಾವು ಮೀನು ಸಾಕಾಣಿಕೆ ಅಲ್ದನೆಯ ಮೇಕೆ, ಕುರಿ, ಜೇನು ಕೃಷಿ, ಬೇಕಾದಷ್ಟು ಮಾರ್ಗಗಳು ಇವೆ ಮೇಡಮ್. ಮಾಡ್ತೀನಿ ಅಂದರೆ ಮಾಡೋಕ್ಕೆ ಮನಸ್ಸಿದ್ರೆ ಮಾರ್ಗ ಏನು ಬೇಕಾದ್ರೂ ಮಾಡ್ಬೋದು, ಮನಸ್ಸಿದೆ. ಹಾಂ, ಅಷ್ಟೇ. ಈಗ ನೋಡಿ, ಇದು ನಮಗೆ ಒಂದಷ್ಟು ಟೈಮು, ಈಗ ನಿಮ್ಗೆ ಇಂಟರ್ವ್ಯೂ ಕೊಟ್ಟರೆ ನಮ್ಗೆ ಟೈಮ್ ಇದೆ. ಈಗ ಈ ಟೈಮಲ್ಲಿ ಬೇರೆದು ಇನ್ನೇನು ಮಾಡ್ಬೋದು, ಇಲ್ಲಿಗೆ ನಮಗೆ ಟೆನ್ಷನ್ ಇರಲ್ಲ, ಆಗ್ತೀವಿ. ನೆಕ್ಸ್ಟ್ ನಮ್ಗೆ ಜಮೀನಿದೆ, ಕುರಿ ಸಾಕಾಣಿಕೆ ಮಾಡ್ಬೋದು, ಜೇನು ಕೃಷಿ ಮಾಡ್ಬೋದು. ಆದ್ರೆ ಟೈಮ್ ಇಲ್ಲಿರೋ ಉಳಿತಾಯ ಇದೆ ಟೈಮ ನಾವು ಬೇರೆ ತಗ ಬಳಸ್ಕೋಬೋದು. ಬೇರೆ ಕಡೆ KR ಪೇಟೆ ಅಥವಾ ನಮ್ಮ ಪಟ್ಟಣಗಳಲ್ಲಿ ಕೆಲಸ ಇದೆಯಾ, ಹೋಗೋದು, ಏನಾದ್ರು ತಿಳುವಳಿಕೆ ಬೇಕಾದಷ್ಟು ತಿಳ್ಕೊಳ್ಳೋದು. ಆ ರೈತರು ಏನಾರು ಮಾಡಿದಾರ ಅದನ್ನ ಇಲ್ಲಿಗೆ ಅಳವಡಿಸ್ಕೊಳ್ಳೋಂಥದ್ದು, ಸಮಗ್ರ ಕೃಷಿ ತೋಟಕ್ಕೆ ಅಳವಡಿಸ್ಕೊಳ್ಳೋಂಥದ್ದು. ಅಥವಾ ನೆಕ್ಸ್ಟು ಮುಂಬರದಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ, ನಾವು ಯಾವ್ದನ್ನ ನಮ್ಮ ಜಮೀನಿಗೆ ಅಳವಡಿಸ್ಕೋಬೋದು. ಏಲಕ್ಕಿ ಹಾಕ್ಬೋದಾ, ಅಥವಾ ಮೆಣಸು ಹಾಕ್ಬೋದಾ, ಈ ರೀತಿಯಾಗಿ ಸುತ್ತಬೇಕು ಮೇಡಮ್. ಹಲವಾರು ರೈತರು ಮನೆ ತವೇ ಕೂತ್ಕೊಳ್ಳೋದ್ಕಿಂತ ಬೇರೆ ರೈತರು ಬೆಳೆದವ್ರ ಅಥವಾ ಯಾರು ಸಕ್ಸಸ್ ಆಗಿರೋರು ಮೇಡಮ್. ಗೌರ್ಮೆಂಟ್ ಕೆಲಸದವ್ರು ಏನು ತಗೋತೀರ ತಿಂಗಳಲ್ಲಿ, ಅದಕ್ಕಿಂತ 4ರಿಂದ 5 ಪಟ್ಟು ಇನ್ಕಮ್ ತಗೋತೀವಿ. ರೈತರು ತಗೋಬಹುದು, ಅತಿ ಹೆಚ್ಚು ತಗೋಬಹುದು. ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಬೇಕಾಗುತ್ತೆ ಎಲ್ಲಾದ್ರ ಬೇಲುವೆ. ಈಗ ನೋಡಿ, ಮೀನು ಸಾಕಾಣಿಕೆಯಲ್ಲಿ ನಾವು ಯಾವುದೇ ಲೇಬರ್ಸ್ ಇಟ್ಟಿಲ್ಲ. ನಮ್ಮ ತಂದೆಯವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು. ಅವರು ಈ ತಳಿಗೆ ಈ ಥರ ಕೇರ್ ಮಾಡಬೇಕಾಗುತ್ತೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ನಾವು ಪ್ರತಿಯೊಂದು ಸಹ ಮಾಡ್ಕೊಂಡು ಹೋಗ್ತಾರೆ. ಹೌದು ಮೇಡಮ್. ಈಗ ಅವ್ರಿಗೆ ತಿಂಗಳಿಗೆ 10ರಿಂದ 12 ಸಾವಿರ ರೂಪಾಯಿ ಅವ್ರಿಗೆ ಮಂತ್ಲಿ ಕೊಡೋದ್ರಿಂದ, ಆಮೇಲೆ ನಂಬಿಕೆ ಕಡಿಮೆ, ನಂಬಿಕಸ್ತರು ಇವತ್ತು ಕಡಿಮೆ. ಮೀನುಗಳು ನೀವು ನೋಡ್ಕೊಂಡಂಗೆ ಅವ್ರು ನೋಡ್ಕೋಬಹುದು, ಕೇರ್ ಕಡಿಮೆ ಇರ್ತದೆ. ಅದರಿಂದ ಈಗ ಏನು ಮೇಡಮ್, ನಮಗೆ ಟೈಮ್ ಇದೆ, ನಾವು ನೋಡ್ಕೋತೀವಿ. ಬಾಕಿ ಟೈಮಲ್ಲಿ ಬೇರೆ ಬೇರೆ ಕೆಲಸಗಳು, ನಮ್ಮ ಜಮೀನು ಕೆಲಸ ಇರ್ತವೆ. ಈ ಥರ ಅದ್ರ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಿನಗಳು. ಓಕೆ, ಸೊ ಸೂಪರ್, ಥ್ಯಾಂಕ್ಸ್ ಅಣ್ಣ, ತುಂಬ ಇನ್ಫಾರ್ಮೇಷನನ್ನು ಕೊಟ್ರಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಿದ್ದೆ, ಸೊ ಲೋಕೇಶ್ ಅವರು ಮೀನು ಸಾಕಾಣಿಕೆ ಬಗ್ಗೆ A to Z ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಂತ. ಬಹುಶಃ A to Z ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಏನೇ ಡೌಟ್ ಇದ್ರೂ ಕೂಡ ನೇರವಾಗಿ ನೀವು ಲೋಕೇಶ್ ಅವ್ರ ಹತ್ರ ಕೇಳ್ಬೋದು, ಅವ್ರು ಮಾಹಿತಿ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಇಷ್ಟು ಮಾಹಿತಿನ ಕೊಟ್ಟಿದ್ದೀರಾ. ನಮಗೆ ಈ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೊದಲನೇ ಸಲ ಮೀನು ಕೃಷಿ ಮಾಡಬೇಕು ಅಂತ ಇರೋರು ಮೊದಲು ಅದ್ರ ಬಗ್ಗೆ ಅಧಿಕಾರಿಗಳ ಹತ್ರ ನಾಲೆಡ್ಜು ತೊಗೋಬೇಕು. ಮತ್ತು ಮೀನುಗಳ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಬೇಕು. ಯಾವ್ಯಾವ ತಳಿ ಬೆಳಿಬೋದು, ನಮ್ಮ ಲೋಕಲಲ್ಲಿ ಆ ತಳಿ ನಡೀತಿದೆಯಾ ಇಲ್ವಾ ಅಂತ. ಅವರು ಮೊದಲೇ ಒಂದು ಕನಸು ಇಟ್ಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮೀನಲ್ಲಿ ದುಡಿಬೋದು ಅಂತ. ಬಟ್ ಯಾವುದು ಹಂಗೆ ಮೊದಲನೇ ಸಲ ಇರೋದಿಲ್ಲ. ಅನುಭವ ಆದರೂ ತಗೊಂಡು ಅದರಲ್ಲಿ ಇಷ್ಟು ವಿಸ್ತೀರ್ಣದಲ್ಲಿ, ಈ ಜಾಗದಲ್ಲಿ ನಾವು ಬೇರೆ ಬೆಳೆ ಬೆಳೆದಿದ್ರೆ, ಭತ್ತ, ರಾಗಿ, ಕಬ್ಬು, ಅಥವಾ ನಾವು ಬೇರೆ ಬೆಳೆ ಬೆಳೆದಿದ್ರೆ, ಈ ಮೀನು ಕೃಷಿ ಬೆಳೆದಿದ್ರೆ ಕಂಪೇರ್ ಮಾಡಿ ನೋಡ್ಬೇಕು. ಬೇರೆ ಜಾಗದಲ್ಲಿ ಇಷ್ಟೇ ಕುಂಟೆಲಿ ನಾವು ಅಷ್ಟು ಅದೇ ತೆಗಿಯಕ್ ಆಗ್ತಿತ್ತ, ಕಬ್ಬು ಹಾಕಿದ್ರೆ ಅಷ್ಟು ಅದೇ ತೆಗಿಯಕ್ ಆಗ್ತಿತ್ತು.
ಬಟ್ ಮೀನಲ್ಲಿ ತೆಗಿಬೋದು. ಇಷ್ಟೇ ಜಾಗದಲ್ಲಿ ಅದಕ್ಕಿಂತ 3 ಇಂದ 4 ಪುಟ ಅದೇ ತೆಗಿಬೋದು ಬೇರೆ ಬೆಳೆಗಿಂತ. ಅದಂತೂ ನಾನು ಹೇಳ್ಬಲ್ಲೆ ಮೇಡಮ್. ಅದು ಎಲ್ಲ ತಿಳ್ಕೊಂಡು ಕೆಲವೊಂದು ಹೇಳ್ತಾರೆ ಲಕ್ಷ ದುಡಿಬೋದು ಅಂತ. ಈಗ ನಾನೇ ಹೇಳಲಿಲ್ವಾ, ಈ ತಳಿ ಬೆಳೆದ್ರೆ ಇಷ್ಟು ಅದೇ ಬರ್ತದೆ. ತಿಲೇಫೆ ಬೆಳೀರಿ, 4 ತಿಂಗಳು ಬ್ಯಾಚಿಗೆ ತೆಗೀರಿ, 1 ತಿಂಗಳಿಗೆ ತಲಾ ಅಂದ್ರೆ 1 ಲಕ್ಷದಂಗೆ ಉಳಿಸ್ಬೋದು ಚೆನ್ನಾಗಿ ಕೇರ್ ಮಾಡಿದ್ರೆ. ನೀವು 4 ತಿಂಗಳಿಗೆ 4 ಲಕ್ಷ ಬತ್ತು, 2 ಲಕ್ಷ ಖರ್ಚೇ ಹೋಲಿ. ಚೆನ್ನಾಗಿ ಬೆಳೆದ್ರೆ ನಿಮಗೆ 1.5 1 ಮುಕ್ಕಾಲು ಲಕ್ಷ ಅಷ್ಟೇ ಖರ್ಚೆ. ನಿಮಗೆ ಜಾಸ್ತಿ ಬೆಳೀತಾ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಯ್ತದೆ. 3 ಲಕ್ಷ ಉಳಿತಲ್ಲ ಮೇಡಮ್ ಅಲ್ಲೇ. 3 ಬ್ಯಾಚ್ ಬೆಳೆದ್ರೆ 9 ಲಕ್ಷ ಉಳಿತು. ಆ ರೀತಿ ಅನ್ಕೋಬೇಕು ನಾವು. ಯಾವುದೋ ತಳಿ ಹಾಕ್ಬಿಟ್ಟು ನನಗೆ ಮೀನಲ್ಲಿ ಲಾಸ್ ಆಗ್ಬಿಡ್ತು, ನಂಗೆ ಮೀನು ಕೃಷಿ ಗೊತ್ತಿಲ್ಲ. ಬಟ್ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದು ಎಲ್ಲದ್ರ ಬಗ್ಗೆ ಮಾರ್ಕೆಟಿಂಗ್ ತಿಳ್ಕೊಂಡ್ರೆ ಬೇಕಾದಷ್ಟು ಮೇಡಮ್ ಆಲೋಚನೆಗಳು ಮಾಡಿದ್ರೆ ಬೇಕಾದಷ್ಟು ಅದನ್ನೇ ಮಾಡ್ಬೋದು. ರಿಸ್ಕ್ ಕಡಿಮೆ ಇದೆ ಮೀನಲ್ಲಿ, ರಿಸ್ಕ್ ಕಡಿಮೆ ಇದೆ. ಕೋಳಿ ಸಾಕಾಣಿಕೆ ಆದರೆ ಊರಿಂದ ಹೊರಗೆ ಬೇರೆ ಬೆಳಿಬೇಕು, ಅವ ಸ್ಮೆಲ್ ಇರ್ತದೆ ಅಂತ. ಮೀನು ಸಾಕಾಣಿಕೆನೇ ಮೇಡಮ್ ಊರು ಒಳಗೆ ಬೆಳಿಬೋದು, ಮನೆ ಮುಂದೆ ಬೆಳಿಬೋದು. ನೀವು ಎಲ್ಲಿ ಅನುಕೂಲ ಆಯ್ತು ನಿಮ್ಮ ಕಡೆ ಅಲ್ಲಿ ಆರಾಮಾಗಿ ಮೀನು ಬೆಳಿಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಬಾಸ್ ವಾಲಾ, ಬಿ ದ ಬಾಸ್.